ನಮಸ್ಕಾರ ಕರುನಾಡು. ನಾನು ಇಂದು ಮಾತಾಡಲಿಕ್ಕೆ ಬಂದಿದ್ದು ಫೈನಲ್ ಮ್ಯಾಚ್ ಬಗ್ಗೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ನಡುವಿನ ಪಂದ್ಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿ ಚಾಂಪಿಯನ್ ಆಗಿದೆ. RCB ಅಭಿಮಾನಿಯಾಗಿ ತುಂಬ ಖುಷಿಯಾಗುತ್ತಾ ಇದೆ. GT ತಂಡದ ಪರವಾಗಿ ಓಪನರ್ಸ್ಗಳಾದ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಬರುತ್ತಾರೆ. ಸಾಯಿ ಸುದರ್ಶನ್ 12 ಚೆಂಡಲ್ಲಿ 12 ರನ್ 2 ಬೌಂಡರಿ. ಅದೇ ರೀತಿ ಶುಭ್ಮನ್ ಗಿಲ್ 8 ಚೆಂಡಲ್ಲಿ 10 ರನ್ 2 ಬೌಂಡರಿಯನ್ನು ಹೊಡೆಯುತ್ತಾರೆ. ಇಬ್ಬರು ಕೂಡ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ನಿಶಾಂತ್ ಸಿಂಧು 18 ಚೆಂಡಲ್ಲಿ 20 ರನ್ 3 ಬೌಂಡರಿ. ಜಾಸ್ ಬಟ್ಲರ್ 23 ಚೆಂಡಲ್ಲಿ 19 ರನ್ 1 ಬೌಂಡರಿ. ಇಬ್ಬರು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ವಾಷಿಂಗ್ಟನ್ ಸುಂದರ್ 37 ಚೆಂಡು 50 ರನ್ 5 ಬೌಂಡರಿಯನ್ನು ಹೊಡೆದಿದ್ದಾರೆ. ಇವರು ಒಬ್ಬರೇ ನಾಟ್ಔಟ್ ಆಗಿ ಕಡೆತನಕ ನಿಂತಿರುತ್ತಾರೆ GT ತಂಡದ ಪರವಾಗಿ. ಅರ್ಷದ್ ಖಾನ್ 6 ಚೆಂಡು 15 ರನ್ 2 ಸಿಕ್ಸನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋಗಿರುತ್ತಾರೆ. ರಾಹುಲ್ ತಿವಾಟಿಯ 5 ಚೆಂಡು 7 ರನ್ 1 ಬೌಂಡರಿಯನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋಗಿರುತ್ತಾರೆ. ಜಾನ್ಸನ್ ಹೋಲ್ಡರ್ 5 ಚೆಂಡು 7 ರನ್ 1 ಬೌಂಡರಿಯನ್ನು ಹೊಡೆದಿರುತ್ತಾರೆ. ಅದೇ ರೀತಿ ರಶೀದ್ ಖಾನ್ 3 ಚೆಂಡಲ್ಲಿ 7 ರನ್ 1 ಸಿಕ್ಸನ್ನು ಹೊಡೆದಿರುತ್ತಾರೆ. ಇಬ್ಬರು ಪೆವಿಲಿಯನ್ ಆಚೆಗೆ ಹೋಗಿರುತ್ತಾರೆ. ಕೆಗಿಸೋ ರಬಾಡ 3 ಚೆಂಡಲ್ಲಿ 3 ರನ್ ನಾಟ್ಔಟ್ ಆಗಿ ಉಳಿದಿರುತ್ತಾರೆ. GT ತಂಡ 155ಕ್ಕೆ 8 ವಿಕೆಟ್ಗಳನ್ನು ಕಳೆದುಕೊಂಡಿರುತ್ತೆ. 156 ರನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಫೈನಲ್ನಲ್ಲಿ ಟಾರ್ಗೆಟ್ ಆಗಿರುತ್ತದೆ. RCB ತಂಡದ ಪರವಾಗಿ 4 ವಿಕೆಟ್ ತೆಗೆದಿದ್ದಾರೆ. ರಸಿಕ್ ಸಲಾಮ್ದಾರ್ 3 ವಿಕೆಟ್, ಭುವನೇಶ್ವರ್ ಕುಮಾರ್ 2 ವಿಕೆಟ್, ಜೋಸ್ ಹೆಜಲ್ವುಡ್ 2 ವಿಕೆಟ್, ಅದೇ ರೀತಿ ಕೃಣಾಲ್ ಪಾಂಡ್ಯ 1 ವಿಕೆಟ್. RCB ಸಖತ್ತಾಗಿ ಬೌಲಿಂಗ್ ಮಾಡಿತು. ಹಾಗಾಗಿ 155 ರನ್ನಿಗೆ ರಿಸ್ಟ್ರಿಕ್ಟ್ ಮಾಡಿತು ಫೈನಲ್ನಲ್ಲಿ. RCB ತಂಡದ ಪರವಾಗಿ ಓಪನರ್ಸ್ಗಳಾದ ವೆಂಕಟೇಶ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ಬರುತ್ತಾರೆ. ವೆಂಕಟೇಶ್ ಅಯ್ಯರ್ 16 ಚೆಂಡಲ್ಲಿ 32 ರನ್ 3 ಬೌಂಡರಿ 2 ಸಿಕ್ಸನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ವಿರಾಟ್ ಕೊಹ್ಲಿ 35 ಚೆಂಡಲ್ಲಿ 75 ರನ್ 9 ಬೌಂಡರಿ 3 ಸಿಕ್ಸನ್ನು ಹೊಡೆಯುತ್ತಾರೆ. ಕಡೆತನಕ ನಿಂತಿರುತ್ತಾರೆ. ಇವರೇ ವಿನ್ನಿಂಗ್ ಶಾಟನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಹೊಡೆದದ್ದು. ದೇವದತ್ ಪಡಿಕ್ಕಲ್ 4 ಚೆಂಡಲ್ಲಿ 1 ರನ್. ರಜತ್ ಪಾಟಿದಾರ್ 13 ಚೆಂಡಲ್ಲಿ 15 ರನ್ 1 ಬೌಂಡರಿ 1 ಸಿಕ್ಸನ್ನು ಹೊಡೆದು ಇವರಿಬ್ಬರು ಪೆವಿಲಿಯನ್ ಆಚೆಗೆ ಹೋಗಿರುತ್ತಾರೆ. ಕೃಣಾಲ್ ಪಾಂಡ್ಯ 2 ಚೆಂಡಲ್ಲಿ 1 ರನ್. ಟಿಮ್ ಡೇವಿಡ್ 17 ಚೆಂಡಲ್ಲಿ 24 ರನ್ 3 ಬೌಂಡರಿ 1 ಸಿಕ್ಸನ್ನು ಹೊಡೆದಿರುತ್ತಾರೆ. ಇಬ್ಬರು ಪೆವಿಲಿಯನ್ ಆಚೆಗೆ ಹೋಗಿರುತ್ತಾರೆ. ಜಿತೇಶ್ ಶರ್ಮಾ 14 ಚೆಂಡಲ್ಲಿ 11 ರನ್ 1 ಬೌಂಡರಿಯನ್ನು ಹೊಡೆದಿರುತ್ತಾರೆ. ಇವರು ನಾಟ್ಔಟ್ ಆಗಿ ಉಳಿದಿರುತ್ತಾರೆ. ಫಿನಿಶಿಂಗ್ ಶಾಟ್ ವಿರಾಟ್ ಕೊಹ್ಲಿ ಸಿಕ್ಸನ್ನು ಹೊಡೆದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿಗೆ ಟ್ರೋಫಿಯನ್ನು IPLನಲ್ಲಿ ಎತ್ತಿದೆ. ಯಾರು ಹೇಳಿದ್ದು ಟ್ರೋಫಿ ಎತ್ತುವುದಿಲ್ಲ ಅಂತ? ಈಗ ಟ್ರೋಫಿಗಳು ಬ್ಯಾಕ್ ಟು ಬ್ಯಾಕ್ ಬಂದಿದೆ. ಅದು 18 ವರ್ಷಗಳಿಂದ ಕಷ್ಟಪಟ್ಟು ವಿರಾಟ್ ಕೊಹ್ಲಿ ಒಂದೇ ಫ್ರಾಂಚೈಸಿಗೆ ಆಡಿದಾಗ ಈಗ ಟ್ರೋಫಿ ಬಂದಿದೆ. ತುಂಬ ಖುಷಿಯಾಗ್ತಿದೆ. ನಿಮಗೆ ನನಗೆ ಕಾಂಟೆಂಟು IPL ಬಗ್ಗೆ ಹೇಗೆ ಕೊಟ್ಟಿದ್ದೀನಿ ಅಂತ ಕಮೆಂಟ್ನಲ್ಲಿ ಈ ಬಾರಿ ಆದರೂ ಹಾಕಿ. ತುಂಬ ಮಂದಿ ಕಮೆಂಟ್ ಹಾಕಿ. ನನಗೆ ನೋಡಬೇಕು ಯಾರ್ಯಾರು ಕಮೆಂಟು ಹೇಗೆ ಬರುತ್ತೆ ಅಂತ. GT ತಂಡದ ಪರವಾಗಿ 4 ವಿಕೆಟು ತೆಗೆದಿದ್ದು ರಶೀದ್ ಖಾನ್ 2 ವಿಕೆಟು, ಮೊಹಮ್ಮದ್ ಸಿರಾಜ್ 1 ವಿಕೆಟು, ಕೆಗಿಸೋ ರಬಾಡ 1 ವಿಕೆಟು, ಅರ್ಷದ್ ಖಾನ್ 1 ವಿಕೆಟು. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟು ಬೇಕಂದರೆ ನಮ್ಮ ಇನ್ಸ್ಟಾ ಪೇಜಿಗೆ ಬಂದು ಫಾಲೋ ಮಾಡಿ. ಆದಷ್ಟು ಬೇಗ ಸ್ಪೋರ್ಟಿ ಕರುನಾಡಲ್ಲಿ 50 ಫಾಲೋವರ್ಸನ್ನು ಮಾಡಿಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಅಭಿಮಾನಿಗಳು. RCB ಸತತ 2ನೇ ಬಾರಿ ಚಾಂಪಿಯನ್ ಆಗಿದೆ. ವಿರಾಟ್ ಕೊಹ್ಲಿ ಅದ್ಭುತವಾಗಿ ಆಡಿದ್ದಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದೆ. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟು ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳಿಕೊಳ್ಳುತ್ತಿದ್ದೇನೆ.